ಅಂಡ್ ಅಗೇನ್ ಅದೇ ಅದನ್ನ ಹೊರತುಪಡಿಸಿದ್ರೆ ನಿಮ್ಮ ಮತ್ತು ಐಶ್ವರ್ಯ ಅವರ ಒಂದು ಪವಿತ್ರ ಸ್ನೇಹ ಅಂದ್ರೆ ತುಂಬಾ ಚೆನ್ನಾಗಿ ಅದು ಕಾಣಿಸ್ಕೊಂಡಿದೆ ಒಳಗಡೆ, ತುಂಬಾ ಆರ್ಗ್ಯಾನಿಕ್ ಆಗಿ ಆಯ್ತು ಅಂತ ಅನ್ಸುತ್ತೆ. ಹಂಗೆ ಕಾಣ್ತಾ ಇತ್ತು. ಸೊ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ, ನೀವೇ ಹೇಳ್ದಂಗೆ ತುಂಬಾ ಆರ್ಗ್ಯಾನಿಕ್ ಆಗಿ ಆಗಿದ್ದದು. ನಾವ್ ಇದಕ್ ಮುಂಚೆ ಕೆಲಸ ಮಾಡಿದ್ವಿ, ಒಂದ್ ಸಿನಿಮಾನ ವರ್ಕ್ ಮಾಡಿದ್ವಿ ಇಬ್ರು ಒಟ್ಟಿಗೆ. ಅದಾದ ನಂತರ ತುಂಬಾ ಗ್ಯಾಪ್ ಆಗಿತ್ತು, ಒಂದ್ 5-6 ವರ್ಷ ನಾವ್ ಇಬ್ರು ಟಚ್ ಅಲ್ಲಿ ಇರ್ಲಿಲ್ಲ. ಬಿಗ್ ಬಾಸ್ಗೆ ಅಂತ ಬಂದಾಗ ಬಿಗ್ ಬಾಸ್ ಅಲ್ಲೂ ಅಷ್ಟೇ ಫಸ್ಟ್ 4 ವಾರ ನಾವು ಹಾಯ್ ಬಾಯ್ ಮಾತಾಡ್ಕೊಂಡೇ ಇದ್ವಿ. ಎಲ್ಲಿ ನಾವು ಕನೆಕ್ಟ್ ಆಗಿದ್ವಿ ಅಂದ್ರೆ ಪಕ್ಷ ಟಾಸ್ಕ್ ಅಲ್ಲಿ ಕನೆಕ್ಟ್ ಆದ್ವಿ ಒಂದು, ಅಲ್ಲಿ ಇಬ್ರು ಒಟ್ಟಿಗೆ ಆಡಿದ್ವಿ. ಅದಾದ ನಂತರ ಜೋಡಿ ಟಾಸ್ಕ್ ಅಲ್ಲಿ ಏನಾಯ್ತು ಅಂದ್ರೆ, ನಾನು ಯಾವಾಗ ಫ್ರಸ್ಟ್ರೇಟ್ ಆಗ್ತೀನಿ, ನಾನು ಯಾವಾಗ ಕಿತ್ತು ಬಿಸಾಕ್ಬಿಟ್ಟು ನಾನು ಆಡಲ್ಲ ಅಂತ ಹೇಳ್ತೀನಿ, ನನ್ಗೆ ಎದುರುಗಡೆ ನಿಂತಂತ ಮೊದಲನೇ ವ್ಯಕ್ತಿನ ಐಶ್ವರ್ಯ. ಏನ್ ಮಾಡ್ತಿದ್ಯಾ, ಏನಕ್ಕೆ ಹಿಂಗ್ ಮಾಡ್ತಿದ್ಯಾ ನೀನು, ಯಾವ ಉದ್ದೇಶಕ್ಕೆ ಬಂದಿದ್ಯಾ ನೆನಪಿದ್ಯಾ ನಿನ್ಗೆ, ಯಾರಿಗೋಸ್ಕರ ಆಡ್ತಿದ್ಯಾ ಅಂತ ನೆನಪಿದ್ಯಾ ನಿನ್ಗೆ, ನೀನ್ ಆಡಲ್ಲ ಅಂತ ಕೂತ್ಕೊಂಡ್ರೆ ಹೊರಗಡೆ ನಿನ್ ನೋಡ್ತಿರೋ ಜನಕ್ಕೆ ಏನ್ ಆನ್ಸರ್ ಕೊಡ್ತಿದ್ಯಾ ನೀನ್ ಆಡ್ಬೇಕು, ತಪ್ಪು ಇದು ಅಂತ ನಿಂತಂತ ವ್ಯಕ್ತಿ. ಸೊ ಆ ಒಂದು ಕನ್ಸರ್ನ್ ಇದೆಯಲ್ಲ ಒಬ್ಬ ವ್ಯಕ್ತಿ ಮೇಲೆ, ಅದು ನನಗೆ ತುಂಬಾ ಪ್ಯೂರ್ ಅನಿಸ್ತು. ಅಂಡ್ ಅದಾದ್ಮೇಲೆ ಅವರು ಡಿಮೋಟಿವೇಟ್ ಆದಾಗ ನಾನ್ ತುಂಬಾ ಸತಿ ಅವ್ರಿಗೋಸ್ಕರ ನಿಂತಿದ್ದೀನಿ. ಸೊ ಹೀಗೆ ಬಂದಂತ ಬಾಂಡ್ ಅದು. ಸೊ ಆ ಬಾಂಡ್ ತುಂಬಾ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ಇರ್ತದು. ನಮ್ಗೆಲ್ಲೂ ಬೇರೆ ತರದ್ದು ಯೋಚನೆಗಳಾಗಿರ್ಬೋದು, ಬೇರೆ ತರದ್ದು ಲೈನ್ಸ್ ಆಗಿರ್ಬೋದು, ಯಾವುದು ಎದುರುಗಡೆ ಬಂದಿರ್ಲಿಲ್ಲ. ಸೊ ಆ ಒಂದು ಪ್ಯೂರೆಸ್ಟ್ ಫಾರ್ಮ್ ಫ್ರೆಂಡ್ಶಿಪ್ ನ ಕೊನೆವರೆಗೂ ಉಳಿಸ್ಕೊಂಡ್ ಬಂದ್ವಿ ನಾವು. ಕರೆಕ್ಟ್. ಬಟ್ ಸುದೀಪ್ ಸರ್ ಅವರು ಒಂದ್ ಮಾತು ಹೇಳಿದ್ರು, ಅಂದ್ರೆ ಕ್ಲಾಸ್ ಅವ್ರು ಎಲ್ರು ತಗೊಂಡಿದ್ದಾರೆ, ಅಂದ್ರೆ ನೀವು ಗುಂಪು ಮಾಡ್ಕೊಂಡು ಅಥವಾ ಒಬ್ಬೊಬ್ಬರ ಜೊತೆಗೆ ಕಂಫರ್ಟ್ ಲೆವೆಲ್ ಬೆಳೆಸ್ಕೊಂಡು ಅವ್ರಿಗೋಸ್ಕರ ಆಟ ಆಡ್ತಿರೋ ತರ ಅನ್ನಿಸ್ತಾ ಇದೆ ಅಂತ. ಯಾರ್ಯಾರ ಜೊತೆ ಕಂಫರ್ಟ್ ಲೆವೆಲ್ ಬೆಳೆಸ್ಕೊತಿರೋ ಅವರು ನೀವು ಉಳಿಸ್ಬಿಟ್ಟು ನೀವ್ ಆಚೆ ಬರ್ತಿದ್ದೀರಾ ಅನ್ನೋ ತರ ಮಾತುಗಳನ್ನು ಕೂಡ ಆಡಿದ್ದಾರೆ. ನಿಮ್ಮ ವಿಷಯದಲ್ಲಿ ಅದು ನಿಜ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ, ಹೇಗೆ ಅಂತ ಗೊತ್ತಿಲ್ಲ ಸರ್. ಏನು ನಮ್ಗೆ ಅದೇ ಏನು ಜಡ್ಜ್ ಮಾಡಕ್ಕೆ ಗೊತ್ತಾಗ್ತಿಲ್ಲ. ಇವಾಗ ನಾನ್ ಅವ್ರನ್ನ ಉಳಿಸ್ಬಿಟ್ಟು ಬಂದೆ ಅನ್ನೋದಕ್ಕಿಂತ ಆ ವಾರ ಅವ್ರು ನಾಮಿನೇಟ್ ಆಗ್ಲಿಲ್ಲ ಅನ್ನೋದು ಮೇಜರ್ ಮ್ಯಾಟರ್ ಆಗುತ್ತೆ. ಅವ್ರಿಗೆ 1 ವೋಟ್ ಬಂದಿತ್ತು, ಇನ್ನೊಂದು ವೋಟ್ ಬಂದಿದ್ರೆ ಅವರು ನಾಮಿನೇಟ್ ಆಗಿರೋರು. ಬಟ್ ಅವರ ಅವ್ರು ನಾಮಿನೇಟ್ ಆಗ್ಲಿಲ್ಲ. ಅದ್ರ ಹೋದ ವಾರ ನಾನ್ ನಾಮಿನೇಟ್ ಆಗಿರ್ಲಿಲ್ಲ, ಅವ್ರಾಗಿದ್ರು. ಅವ್ರು ಹೋಗಿ ಆಕ್ಟಿವಿಟಿ ರೂಮ್ ಹೋಗಿ ವಾಪಸ್ ಬಂದಿದ್ರು, ಚೈತ್ರ ಅಲ್ಲಿಗೆ ಹೋಗಿ ವಾಪಸ್ ಬಂದಿದ್ಲು. ಸೊ ಈ ತರ ನಾಮಿನೇಷನ್ಸ್ ಇಂಪ್ಯಾಕ್ಟ್ ಆಗತ್ತೆ ಹೊರತು ಆ ಒಂದು ವಿಚಾರ ಅವ್ರು ಉಳ್ಕೊಂಡು ಇನ್ನೊಬ್ರನ್ನ ಕಳಿಸ್ತಾರೆ ಅನ್ನೋದು ನನ್ನ ಪ್ರಕಾರ ಇಂಪ್ಯಾಕ್ಟ್ ಆಗಲ್ಲ ಅಂತ ನನಗನ್ಸುತ್ತೆ.